ಅವರ ಲೈಬ್ರರಿ ಬಿಜೆಪಿ ಎಲ್ಲವನ್ನು ತುಂಬಿ ಸಾಕಾಗಿ ಹೋಗಿದೆ. ಈ ಸರ್ಕಾರ ಕಾಲಕ್ಕೆ ಸಾಕಾಗಿ ಹೋಗಿದೆ. ಪಾಚಿ ಪರಮೇಶ್ವರ್ ಅವರು ಹೇಳ್ತಾರೆ ಇವತ್ತು ಮಾಡ್ತೀನಿ ನಾಳೆ ಮಾಡ್ತೀನಿ ಅಂತ ನಿದ್ದೆ ಮಾಡ್ತಿದ್ದಾರೆ ಅನಿಸುತ್ತೆ. ಅದರ ಕೈ ಸಾಕಾಗಿದೆ. ಈ ಹೋರಾಟ ನಿಲ್ಲಿಸೋದಿಲ್ಲ, ಆಗುವವರೆಗೆ ನಿಲ್ಲಿಸೋದಿಲ್ಲ. ಎಲ್ಲರೂ ಅದನ್ನೇ ಮಾಡ್ಕೊತಿದ್ದಾರೆ. 224 ಜನ MLA ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿ ಅವ್ರನ್ನ ಹೊರ ಹಾಕೋದು ಕರ್ನಾಟಕದಲ್ಲಿ ಇನ್ನೊಂದು ಬಾಂಗ್ಲಾದೇಶ ನಮಗೂ ಇಷ್ಟ ಇಲ್ಲ. ಅದಕ್ಕಾಗಿ ಶಾಂತಿಯುತವಾಗಿ ಹೋರಾಟ ಮಾಡಕತ್ತೀವಿ. ಮುತ್ತಿಗೆ ಹಾಕ್ತೀವಿ. 224 ಜನ ಏನು MLA ಕುತ್ಕೊಂಡ 5 ವರ್ಷ ಆಯ್ತು. ಮದುವೆ ಮನೆ ಸತ್ರು ನಾವು ಹೋಗ್ಲಾರ್ದಂಗ ಓದ್ಕೊಂಡು ಇಲ್ಲೇ ಕುತ್ಕೊಂಡಿವೆ. ನಮ್ಮಪ್ಪ ನೋಡಿದ್ರೆ ರೈತರಿದ್ದಾರೆ, ಇರೋದೇ ಒಬ್ಬನ ಮಗ. ಈ ಗೌರ್ಮೆಂಟ್ ಜಾಬ್ ನಮ್ಮ ಕಡೆ ನಾವು ಜೀವನ ಮಾಡ್ತಿದ್ದೇವೆ. ಇದಿಲ್ದಪ್ಪ ಅಂತಂದ್ರೆ ಇವರು 224 ಜನ ಶಾಸಕರು ಇತ್ಕೊಂಡು ಅವ್ರು ಬರೀ ನಿಚ್ಚೆಲ್ಲ CM ಆಗೋಕ್ಕೆ ನಾವು ಮುಖ್ಯಮಂತ್ರಿ ನಾವು ಶಾಸಕರಾಗಬೇಕಂತೇಳಿ ಅವ್ರು ಹೋರಾಡ್ತಿದ್ರು ಹೊರತು ವಿದ್ಯಾರ್ಥಿಗಳಿಗಾಯ್ತು, ಅನ್ಎಂಪ್ಲಾಯ್ಮೆಂಟ್ ಆಯಿತು, ಹೆಣ್ಮಕ್ಳಿಗಾಯ್ತು, ಎಷ್ಟೋ ಅತ್ಯಾಚಾರಗಳು ನಡೀತಿದ್ದಾವೆ, ಎಷ್ಟೋ ಇವು ನಡೀತಿದ್ದಾವೆ. ಅವ್ರು ಕೇರೆ ಮಾಡಬಲ್ರು. ಬರೀ ಕಾಂಗ್ರೆಸ್ ಅಂತ ಅವರು ಕಾಂಗ್ರೆಸ್ ಅವ್ರು BJP ಸ್ಟ್ರೈಕ್ ಮಾಡತ್ತಂದ್ರು.